ಸುಧಾರಣೆಗೊಳಿಸಲು ಈ ಅನುದಾನವನ್ನು ಬಳಸಿಕೊಳ್ಳಲಾಗುವುದು. ನಕ್ಸಲ್ ಬಾಧಿತ 9 ಎಸ್ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಮಂಡನೆಯನ್ನ ಮುಂದುವರಿಸಿದ್ದಾರೆ. ಬಜೆಟ್ ಭಾಷಣವನ್ನು ಮುಂದುವರಿಸಿದ್ದಾರೆ. ಸುಮಾರು 2.25 ಗಂಟೆ ಆಯಿತು. ಈಗಾಗಲೇ ಸಿದ್ದರಾಮಯ್ಯ ಅವರು ಭಾಷಣವನ್ನು ಆರಂಭಿಸಿ ಒಂದು ತುಟ್ಟು ನೀರನ್ನು ಕೂಡ ಕುಡಿದಿದ್ದೇನೆ. ಅವರು ತಮ್ಮ ಭಾಷಣವನ್ನ ಮುಂದುವರಿಸಿದ್ದಾರೆ. ಇನ್ನೂ ಅನೇಕ ಅಂಶಗಳಿದ್ದಾವೆ. ಆದರೆ ಬಹುತೇಕ ಈಗಾಗಲೇ ನಮಗೆ ಸ್ಥೂಲವಾಗಿ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನುವಂಥದ್ದು ಕೂಡ ಸಿಕ್ಕಿರ್ತಕ್ಕಂಥದ್ದು. 2013-14ರಲ್ಲಿ ನಾನು ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಕ್ವಿಕ್ ಆಗಿ ಕೆಲವೊಂದು ನಂಬರ್ಸ್ ಅನ್ನು ನಾನು ಹೇಳಲೇಬೇಕಾಗಿರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು 2013-14ರಲ್ಲಿ ಬಜೆಟ್ ಅನ್ನ ಜುಲೈ ತಿಂಗಳಿನಲ್ಲಿ ಮಂಡಿಸಿದಾಗ ಆಗ ಇದ್ದಂಥ ಬಜೆಟ್ನ ಒಟ್ಟು ಗಾತ್ರ 1,21,611 ಕೋಟಿ ರೂಪಾಯಿ ಇತ್ತು. ಈಗ ಅದು 5 ವರ್ಷದ ಅವಧಿಯಲ್ಲಿ 64,950 ಕೋಟಿ ರೂಪಾಯಿಯಷ್ಟು ಏರಿಕೆ ಆಗಿದೆ. ಅದರ ಮೂಲಕವಾಗಿ 1,86,567 ಕೋಟಿಯಷ್ಟು ಬಜೆಟ್ನ ಒಟ್ಟು ಗಾತ್ರದಲ್ಲಿ ಹಿಗ್ಗಿರ್ತಕ್ಕಂಥದ್ದು. ಹಾಗೆಯೇ ಸಾಲದ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಹೇಳಿರ್ತಕ್ಕಂಥ ಒಂದು ಮಾತನ್ನು ಕೂಡ 2013-14ರ ಬಜೆಟ್ನಲ್ಲಿ ಅವರು ಹೇಳ್ತಾರೆ. ಗೊತ್ತು ಗುರಿ ಇಲ್ಲದ ಸಾಲ ಎತ್ತುವಳಿ ನಮ್ಮ ಆರ್ಥಿಕ ಆರೋಗ್ಯಕ್ಕೆ ಮಾರಕ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಅವರೇ ಬಿಟ್ಟು ಹೋಗಿರ್ತಕ್ಕಂಥ 2006-7ರಿಂದ 2012-13ರ ಅವಧಿ ಒಳಗಡೆ ಸಾಲದ ಪ್ರಮಾಣ ದುಪ್ಪಟ್ಟಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಕಳೆದ 5 ವರ್ಷದ ಸಾಲದ ಪ್ರಮಾಣವನ್ನು ನಾವು ಒಮ್ಮೆ ಕ್ವಿಕ್ ಆಗಿ ನೋಡಿದ್ರು ಕೂಡ ಸಾಲದ ಪ್ರಮಾಣ ಮತ್ತೆ ದುಪ್ಪಟ್ಟಾಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಗ ಅವರು 2013-14ರ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಅವಧಿಯಲ್ಲಿ ಕರ್ನಾಟಕದ ಮೇಲಿದ್ದಂತಹ ಒಟ್ಟು ಸಾಲದ ಪ್ರಮಾಣ 1,17,501 ಕೋಟಿ ರೂಪಾಯಿ ಇದ್ರೆ ಅದು ಈಗ 2,42,420 ಕೋಟಿಯವರೆಗೆ ವಿಸ್ತರಣೆ ಆಗತಕ್ಕಂತಹ ಈ 2017-18ರ ಅಂತ್ಯಕ್ಕೆ ಆಗುತ್ತೆ ಅನ್ನೋದನ್ನ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇವಿಷ್ಟು ಸಾಲ ಮತ್ತು ಒಟ್ಟು ಬಜೆಟ್ ಗಾತ್ರದ ಬಗ್ಗೆ ಇರತಕ್ಕಂಥ. ಹಾಗಾದ್ರೆ ಇಡೀ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂತಹ ಒಂದಷ್ಟು ಘೋಷಣೆಗಳ ವಿಚಾರವಾಗಿ ಅದು ನಮ್ಮ ಕ್ಯಾಂಟೀನ್ ಇರಬಹುದು, 43 ಹೊಸ ತಾಲೂಕುಗಳನ್ನ ಬಿಜೆಪಿ ಸರ್ಕಾರ ಕೊನೆಯ ಅವಧಿಯಲ್ಲಿ ಮಾಡಿತ್ತು. ಬಹುಶಃ ಸಿದ್ದರಾಮಯ್ಯ ಅವರ ಸರ್ಕಾರ 43 ತಾಲೂಕುಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ಒಂದಷ್ಟು ಸೇರ್ಕೊಂಡಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನ ಕಡಿಮೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಈ ಕಡಿಮೆ ಮಾಡೋದ್ರಿಂದಾಗಿ ಎದುರಾಗಬಹುದಾಗಿರ್ತಕ್ಕಂಥ ಜನರ ವಿರೋಧವನ್ನು ಅಂದಾಜಿಸಿಯೇ ಏನೋ 43ರ ಬದಲಿಗೆ ಅದನ್ನು 49ಕ್ಕೆ ಏರಿಕೆಯನ್ನು ಮಾಡಿಕೊಂಡಿದೆ. 21 ಜಿಲ್ಲೆಗಳಲ್ಲಿ 49 ಹೊಸ ತಾಲೂಕುಗಳ ಸೃಷ್ಟಿ ಆಗತ್ತೆ. ಬಹುಶಃ ಅದು ಮುಂದಿನ 1 ವರ್ಷದ ಅವಧಿ ಇರೋದ್ರಿಂದಾಗಿ ಬಿಜೆಪಿ ಸರ್ಕಾರ ಮಾಡಿದಂಥ ತಪ್ಪನ್ನು ಮಾಡೋದ್ರ ಬದಲಿಗೆ 1 ವರ್ಷಕ್ಕೆ ಮುಂಚಿತವಾಗಿ ಅದರ ಘೋಷಣೆ ಮಾಡೋದ್ರಿಂದಾಗಿ ಬಹುಶಃ ಈ ತಾಲೂಕುಗಳ ರಚನೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ಕೂಡ ಪ್ರಧಾನವಾಗಿರ್ತಕ್ಕಂಥ ಅಂಶ. ಸಾಲ ಮನ್ನಾ ಬಗ್ಗೆ ನಿರೀಕ್ಷೆ ಮಾಡಿದ್ವು, ರೈತರು ಈ ಒಂದು ಸಾಲ ಮನ್ನಾ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಸರ್ಕಾರ ಸಾಲ ಮನ್ನಾ ಮಾಡಲಿಲ್ಲ. ಆಸ್ ಯೂಶುವಲ್ ಆಗಿ ಸಾಲದ ಪ್ರಮಾಣವನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಕೃಷಿ ನೀರಾವರಿ ಕ್ಷೇತ್ರಗಳಿಗೆ ಒಂದು ಆದ್ಯತೆಯನ್ನು ಹೆಚ್ಚಳ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದಾಗಿ ಅಹಿಂದ ವರ್ಗಗಳ ಮೂಲಕವಾಗಿ ಹೆಚ್ಚಿನ ಒಂದು ಅನುದಾನವನ್ನು ಮೀಸಲಿಟ್ಟಿರ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಸಿದ್ದರಾಮಯ್ಯ ಅವರಿಂದ ನಡೆದಿರ್ತಕ್ಕಂಥದ್ದು. ಎಸ್, ಇದಿಷ್ಟು ಹೈಲೈಟ್ಸ್ ಅನ್ನು ಹೇಳ್ತಾನೆ ಅತಿಥಿಗಳ ಜೊತೆಗೆ ಮಾತಾಡೋಣ. ಅವರ ಪ್ರಕಾರ ಇದು ಗುಡ್, ಆವರೇಜ್ ಅಥವಾ ಬ್ಯಾಡ್, ಈ ಮೂರರಲ್ಲಿ ಯಾವ ಆಯ್ಕೆಯನ್ನು ಅವರು ಮೊದಲಿಗೆ ಮಾಡ್ತಾರೆ ಅನ್ನೋದನ್ನ ಮೊದಲಿಗೆ ನಾನು ಅತಿಥಿಗಳ ಮೂಲಕವಾಗಿಯೇ ಆರಂಭಿಸ್ತೀನಿ. ಅವರ ಅಭಿಪ್ರಾಯ ಏನಿರ್ತಕ್ಕಂಥದ್ದು ಅನ್ನೋದರ ಬಗ್ಗೆ ಪ್ರೊಫೆಸರ್ ನರಸಿಂಹಪ್ಪ ಅವರೇ ತಮ್ಮ ಮೂಲಕವಾಗಿಯೇ ಆರಂಭಿಸೋದಿದ್ರೆ ಯಾವ ರೀತಿಯಾದಂತಹದನ್ನ ಕೊಡ್ತೀರಿ ಈ ಒಂದು ಬಜೆಟ್ಗೆ? ಆವರೇಜ್. ಪ್ರೊಫೆಸರ್ ಕೇಶವ್ ಅವರೇ ಒಂದು ನಿಮಿಷ ಹಿಡ್ಕೊಂಡಿರಿ. ನರಸಿಂಹಪ್ಪ ಅವರೇ ಒಂದು ನಿಮಿಷ ಅದು ಹಾಗೆ ಹಿಡ್ಕೊಂಡಿರಿ. ಕೇಶವ್ ಅವರೇ ತಾವೇನು ಹೇಳ್ತೀರಿ? ಮುರಳೀಧರ್ ಅವರು ಬಿಟ್ವೀನ್ ಆವರೇಜ್ ಅಂಡ್ ಗುಡ್. ತಮ್ಮ ಪ್ರಕಾರ ಎಸ್ ಆವರೇಜ್, ಬಹುಶಃ ಒಂದು ಆವರೇಜ್, ಇನ್ನೊಂದು ಗುಡ್ ಆವರೇಜ್, ಇನ್ನೊಂದು ಗುಡ್, ಮತ್ತೊಂದು ಆವರೇಜ್. ಈ ರೀತಿಯಾಗಿ 4 ಜನ ಅತಿಥಿಗಳು 4 ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಂದಿನಿ ಜಯರಾಮ್ ಅವರೇ ತಮ್ಮ ಪ್ರಕಾರ ಈ ಬಜೆಟ್ ಅನ್ನು ಯಾವ ರೀತಿಯಾಗಿ ರೇಟ್ ಮಾಡ್ತೀರಿ? ಗುಡ್, ಆವರೇಜ್ ಅಥವಾ ಬ್ಯಾಡ್ ನಡುವೆ? ಆವರೇಜ್ ಲೆವೆಲ್ ತರ್ತೀವಿ. ಎಸ್, ಯಾವ ಕಾರಣಕ್ಕಾಗಿ ಆವರೇಜ್ ನಂದಿನಿ ಅವರೇ? ಇದರಲ್ಲಿ ಬ್ಯಾಡ್ ಅಂತ ಹೇಳ್ಬಿಡ್ಬೋದು ಒಟ್ಟಾರೆ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಮುತ್ಸದಿತನನ್ನು ಏನು ತೋರಿಸ್ಬೇಕಿತ್ತು ಅದನ್ನು ತೋರಿಸಿಲ್ಲ. ಬಟ್ ರಾಜಕಾರಣಿಯಾಗಿ ಅವರು ಕೆಲವು ವಿಷಯಗಳನ್ನ ಅವ್ರು ಇದು ಮಾಡಿದ್ದಾರೆ. ವಿಶೇಷವಾಗಿ ಭಾಗ್ಯ ಜ್ಯೋತಿ ಇದರಲ್ಲಿ 18 ಯೂನಿಟಿಂದ 40 ಯೂನಿಟಿಗೆ ಏರಿಸಿರೋದಾಗಲಿ, ಮತ್ತು ಅಬಕಾರಿ ಕಾಯ್ದೆಗೆ ತಿದ್ದುಪಡಿ ತಂದು ನಾವು ನೀರ ಇಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು, ಮತ್ತು ಈಗಾಗಲೇ ನೀರು ಮತ್ತು ವಿದ್ಯುತ್ ಎರಡನ್ನು ಮಿತವಾಗಿ ಬಳಸೋದಕ್ಕೆ ಕೊಡ್ತಿದ್ದಂಥ ಸಬ್ಸಿಡಿ 90% ಏನಿತ್ತು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ.
ಮತ್ತು ಕೃಷಿ ಉಗ್ರಾಣಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದೊಂದು ಭಾಳ ಸಮಾಧಾನಕರವಾದ ಒಂದು ವಿಷಯ. ಆಮೇಲೆ ಇನ್ನೊಂದು 2 ಕೃಷಿ ಹೊಂಡಗಳು ಮತ್ತು ಪಾಲಿ ಹೌಸಸ್ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲನೂ ನೋಡಿದಾಗ ಮತ್ತು ವೃದ್ಧಾಪ್ಯ ವೇತನ ಇನ್ನೂ ಜಾಸ್ತಿ ಹೆಚ್ಚಿಸಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಅದು ಹೆಚ್ಚಳ ಮಾಡಿರೋದು ಎಲ್ಲೋ ಒಂದು ಕಡೆ ಅವರ ಅಂತಃಕರಣದ ಒಂದು ಇದನ್ನು ತೋರಿಸುತ್ತೆ. ಒಬ್ಬರು ಚೀಫ್ ಮಿನಿಸ್ಟರ್ ಆಗಿ ಇದನ್ನು ಅವರು ಪ್ರಸ್ತಾಪ ಮಾಡಿದಾರಲ್ಲ ಅನ್ನೋದು ಹೇಳಿ ಅದನ್ನು ಆ್ಯಾವ್ರೇಜಿಗೆ ಸೇರಿಸ್ಬೋದು. ಮತ್ತು ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲವೂ ಕೂಡ ಒಂದು ರೀತಿಲಿ ರಾಜಕಾರಣಿಯಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಕಡೆ ಎಲೆಕ್ಷನ್ ದೃಷ್ಟಿಲಿ ಇಟ್ಕೊಂಡು ಬಹಳಷ್ಟು ಯೋಜನೆಗಳು ಅದು ಆರ್ಥಿಕವಾಗಿ ಯಾರನ್ನೂ ಸಬಲಗೊಳಿಸೋದಿಲ್ಲ, ಮತ್ತು ಯಾರಿಗೂ ಆರ್ಥಿಕ ಶಕ್ತಿಯನ್ನು ತುಂಬದೇ ಇರೋಂಥ ಹಲವಾರು ಯೋಜನೆಗಳಿದೆ. ಇದು ಒಂದು ಕಡೆ ಆದರೆ ಎಸ್ ನಂದಿನಿ ಅವರೇ, ನಾನು ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ, ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಇದು ನಂದಿನಿ ಅವರು ಹೇಳ್ತಾ ಇರ್ತಕ್ಕಂಥ ಆವರೇಜ್ ಯಾಕೆ ಅನ್ನೋದಕ್ಕೆ ಇರ್ತಕ್ಕಂಥದ್ದು. ಮುರಳೀಧರ್ ಅವರೇ, ನೀವು ಗುಡ್ ಮತ್ತು ಆವರೇಜ್ನ ಬಿಟ್ವೀನ್ ಅಲ್ಲಿ ಹೇಳ್ತೀರಿ, ಯಾವ ಕಾರಣಕ್ಕಾಗಿ ಅದು? ನೋಡಿ, ಇವಾಗ ಇರೋ ಪರಿಸ್ಥಿತಿ ಚಾಲೆಂಜ್ ಜಾಸ್ತಿ ಇದೆ. ಯಾಕಂದರೆ ಈ ರೆವೆನ್ಯೂ ಗ್ರೋತೇ ಅವರು ಹೋದ 2-3 ವರ್ಷಕ್ಕಿಂತ ರೆವೆನ್ಯೂ ಗ್ರೋತ್ ಕಡಿಮೆ ತೋರಿಸಿದ್ದಾರೆ. ಅದು ಯಾವ ಕಾರಣಕ್ಕೆ ತೋರಿಸಿದ್ದಾರೆ, ಓನ್ಲಿ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇರ್ಬೋದು ಅವರು GST ಎಸ್ಟಿಮೇಟ್ ಮಾಡಿರೋದು ಲೋ ಬೇಸ್ ಇದ್ದರೆ. ಆ್ಯಕ್ಚುಲಿ 2 ತಿಂಗಳಲ್ಲಿ ಇವಾಗ ನಮಗೆ ನವಂಬರ್-ಡಿಸೆಂಬರಲ್ಲಿ ಲೋ ಜನ್ರೇಷನ್ ಆಫ್ ಬಿಸ್ನೆಸ್ ಇದ್ದು ಕಡಿಮೆ ಆಗಿದೆ. ಇವಾಗ ಓವರಾಲ್ ರೆವೆನ್ಯೂ ನೋಡಿದ್ರೆ ನೀವು ಲಾಸ್ಟ್ ಇಯರ್ ರಿವೈಸ್ಡ್ ಎಸ್ಟಿಮೇಟ್ಸ್ಗಿಂತ ಇನ್ನೂ ಕಡಿಮೆ ಆಗಿದೆ ರೆವೆನ್ಯೂ ಕಲೆಕ್ಷನ್ಸ್. ಅದರಿಂದ ಬೇಸ್ ಕಡಿಮೆ ಆಗಿದ್ದಾಗಿದೆ. ಹಿಂಗೆ ನಾವು ಪ್ರೊಜೆಕ್ಷನ್ ಮಾಡುವಾಗ ಕಡಿಮೆ ಬೇಸಿಂದ ಮಾಡುವಾಗ ಡಬಲ್ ಡಿಜಿಟ್ ಈಸಿಯಾಗಿ ಅಚೀವ್ ಮಾಡ್ಬೋದು. ಆದರೆ ಅದು ಯಾಕೆ ಮಾಡಿಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಕನ್ಸರ್ವೇಟಿವ್ ಅಂತ ಹೇಳ್ಬೋದು, ನಂಬರ್ 1. ನಂಬರ್ 2, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಕಡೆಯಿಂದ ಕೆಲವಾರು ಸಜೆಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಅದು ಗುಡ್ ಅಂತ ಹೇಳ್ಬೋದು. ಇನ್ನೂ ಕೆಲವು ಇವಾಗ ರೈಲ್ವೆ, ಸಬರ್ಬನ್ ರೈಲ್ವೆ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಮೆಟ್ರೋ ಸೆಕೆಂಡ್ ಫೇಸ್ ಬಗ್ಗೆ ಮಾತಾಡಿದ್ದಾರೆ. ಬ್ಯಾಂಗ್ಳೂರು ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಇವೆಲ್ಲ ಇಂಡಿವಿಜುವಲ್ ಪ್ರಾಜೆಕ್ಟ್ಸ್ ಮಾತಾಡಿದ್ದಾರೆ ಹೊತ್ತು ಒಂದು ವಿಷನ್ ಇಟ್ಕೊಂಡು ನಾವು ಬ್ಯಾಂಗ್ಳೂರನ್ನ ಮುಂದೆ ತಗೊಂಡು ಹೋಗಬೇಕು, ಓವರಾಲ್ ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋ ಒಂದು ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಇನ್ನೂ ಅದು ಇದರಲ್ಲಿಲ್ಲ, ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಅದರಿಂದ ಇಟ್ಸ್ ಅ ಮಿಕ್ಸ್ಡ್ ಬಡ್ಜೆಟ್. ಆದರೆ ಇಟ್ಸ್ ನಾಟ್ ಗುಡ್. ಅಂದರೆ ಈ ಹೋದ 6 ತಿಂಗಳಲ್ಲಿ ಈ ಡಿಮಾನಿಟೈಸೇಷನ್ ಆದಾಗಿಂದ ಲೋವರ್ ಸೆಕ್ಷನ್ ಆಫ್ ಸೊಸೈಟೀಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಿಂದ ಎಸ್ಪೆಷಲಿ ಫಾರ್ಮರ್ಸ್ಗೆ ಅವರಿಗೆ ಏನೋ ಇದು ಫಾರ್ಮರ್ಸ್ ಲೋನ್ ವೇವ್ ಮಾಡ್ಬೋದಾಗಿತ್ತು. ಒಂದು 50% 25% ಅವರು ಹೇಳಿದ್ರು ವೇವ್ ಮಾಡಬೇಕು ಅಂತ. ಅಟ್ಲೀಸ್ಟ್ ಆ್ಯಸ್ ಅ ಗೆಸ್ಚರ್, ಒನ್ ಟೈಮ್ ಗೆಸ್ಚರ್ ಒಂದು 15%, 25%, 35% ಆಫ್ ದಿ ಲೋನ್ ವೇವ್ ಮಾಡ್ಬೋದಾಗಿತ್ತು. ಬಿಕಾಸ್ ದೇ ಹ್ಯಾವ್ ಸಫರ್ಡ್ ಎ ಲಾಟ್. ಅದರಿಂದ ಇಟ್ಸ್ ಅ ಮಿಕ್ಸ್ಡ್ ಬಡ್ಜೆಟ್. ಸಮ್ ಏರಿಯಾಸಲ್ಲಿ ಪಾಪ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ ಒಳ್ಳೇದು ಮಾಡಬೇಕು ಅಂತ. ಬಟ್ ಸಮ್ ಏರಿಯಾಸ್ ಈಸ್ ಕನ್ಸ್ಟ್ರೈಂಟ್, ಅಂದರೆ ಆಗ್ತಾ ಇಲ್ಲ ಅವ್ರಿಗೆ ಮಾಡಲಿಕ್ಕೆ, ರೆವೆನ್ಯೂ ಪ್ರಾಬ್ಲಮ್ ಇದೆ. ಬಟ್ ಓವರ್ ಆಲ್ ನೋಡಿದ್ರೆ ಬಿಟ್ವೀನ್ ಆವರೇಜ್ ಅಂಡ್ ಗುಡ್ ಅಂತ ಹೇಳ್ಬೋದು. ಎಸ್ ನರಸಿಂಹಪ್ಪ ಅವರೇ, ತಮ್ಮ ಪ್ರಕಾರ ಯಾಕಿದೆ ಆವರೇಜ್? 4 ವರ್ಷಗಳ ಬಡ್ಜೆಟ್ಗಳನ್ನು ಇಟ್ಟ ಸಿದ್ದರಾಮಯ್ಯನವರು 5ನೇ ವರ್ಷದ ಬಡ್ಜೆಟ್ ಇಟ್ಟಕ್ಕೆ ಬಂದಾರೆ. ಈ 4 ವರ್ಷಗಳ ಸಾಧನೆಗಳನ್ನು ಒಂದು ಸಂಕ್ಷಿಪ್ತ ವಿವರಣೆಯನ್ನು ಈ ಬಡ್ಜೆಟ್ನಲ್ಲಿ ಸೇರಿಸಿದ್ದಾರೆ. ಅರ್ಧ ಭಾಗ ಅದೇ ಇದೆ. ಅದು ಇನ್ನು ಅರ್ಧ ಭಾಗ ಈಗ ಮುಂದೆ ಏನು ಮಾಡೋದು ಅನ್ನೋದು ಹೇಳಿದ್ದಾರೆ. ಇದರಲ್ಲಿ ಸದೃಢವಾದ ಸಸ್ಟೈನಬಲ್ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಷನ್, ಉತ್ಪಾದನೆ, ಅಭಿವೃದ್ಧಿ, ಇದರ ಕಡೆ ಹೆಚ್ಚು ಗಮನ ಕೊಟ್ಟಿಲ್ಲ. ಅಗ್ರಿಕಲ್ಚರ್ ಬಗ್ಗೆ ಏನು ಹೇಳಿದ್ದಾರೆ ಅದು ಸ್ಟೇಟಸ್ ಕೋ. ಅಗ್ರಿಕಲ್ಚರ್ ಪ್ರೊಡಕ್ಷನ್ನಲ್ಲಿ ಅಥವಾ ಪ್ರೊಡಕ್ಟಿವಿಟಿನಲ್ಲಿ ಹೆಚ್ಚು ಮಾಡೋದಕ್ಕೆ ಏನು ವ್ಯವಸ್ಥೆಗಳು ಆಗಬೇಕಾಗಿತ್ತು, ಕೃಷಿ ಹೊಂಡ ಅನ್ನೋದು 10 ಲಕ್ಷ ಮಾಡಬೇಕಂತ ಹೇಳಿದ್ದಾರೆ ಕೇಂದ್ರ ಬಡ್ಜೆಟ್ನಲ್ಲಿ. ಅದ್ರಲ್ಲಿ ಒಂದು ಭಾಗ ಕರ್ನಾಟಕದಲ್ಲಿ ಮಾಡಲೇಬೇಕಾಗ್ತದೆ. ಮಾಡಲ್ಲ ಅಂತೇಳಿ ನೀವು ಕೆಲಸಕ್ಕೆ ಬಾರ್ದವ್ರು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ಅತ್ಯಂತ ವೇಗವಾಗಿ ಬೆಳೆಯಬಹುದಾಗಿದ್ದ ಒಂದು ಕೈಗಾರಿಕಾ ರಾಜ್ಯ ಆಗಿ 2ನೇ ದರ್ಜೆ 3ನೇ ದರ್ಜೆ ನಗರ ಪಟ್ಟಣಗಳ ಕಡೆ ಕೈಗಾರಿಕಾ ವ್ಯಾಪ್ತಿ ಹೆಚ್ಚಿ ಉದ್ಯೋಗ ಅವಕಾಶ ಹೆಚ್ಚು ಅಂತ ಅವಕಾಶ ಬಹಳ ಬುದ್ಧಿವಂತ ಸಿದ್ದರಾಮಯ್ಯ ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ಗೊತ್ತಾಗಲಿಲ್ಲ. ಅದರ ಬದಲಾಗಿ
ಮಠ ಮಾನ್ಯಗಳ ಸ್ಥಾಪನೆ ಒಂದು 6-7 ಬಂದವು. ಅವು ಅದಕ್ಕೆ ಗ್ರ್ಯಾಂಟು ಮತ್ತು ಎಲ್ಲ ವರ್ಗಗಳು ಎಲ್ಲಿಂದ ಆ ವರ್ಗಗಳನ್ನ ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಎಲ್ಲ ತಾವು ಕೇಳಿದ್ದೀರಿ. ಎಲ್ಲ ವರ್ಗಗಳ ಒಂದು ಮನಸ್ತೃಪ್ತಿ ಪಡಿಸೋದಕ್ಕೆ ತಾವು ಬಡ್ಜೆಟ್ನಲ್ಲಿ ಘೋಷಣೆಗಳು ಮಾಡಿದ್ದಾರೆ. ಇದಕ್ಕೂ ಸಸ್ಟೈನಬಲ್ ಡೆವಲಪ್ಮೆಂಟ್ಗೂ ಸಂಬಂಧವೇ ಇಲ್ಲ. ಆದ್ದರಿಂದ ಇದು ಅವರೇ ಸಿದ್ದರಾಮಯ್ಯ ಪ್ರಾಮಾಣಿಕ ಅನುಭವಸ್ಥ ಎಲ್ಲ ಗೊತ್ತು. ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತಂದರೆ ಎಲೆಕ್ಷನ್ ಫೇಸ್ ಮಾಡಬೇಕು. ನೋಡವ ಹೊಸ್ದಾಗ ನಾನು ಕಾಂಗ್ರೆಸ್ಸಿಗೆ ಬಂದೆ, ಇಲ್ಲಿ ಬಂದು ಇಂಥ ಬಡ್ಜೆಟ್ ಇಟ್ಟು ನಮ್ಮನ್ನು ಹಾಳು ಮಾಡ್ದ ಅಂತ ಹಳೆ ಕಾಂಗ್ರೆಸ್ನವ್ರ ಹತ್ರ ಬಯಸ್ಕೊಳ್ಳೋ ಬದಲು ಇದೊಂದು ಒಳ್ಳೆ ಈ ಥರ ಎಲ್ರಿಗೂ ಖುಷಿ ಕೊಡೋವಂಥ ಬಡ್ಜೆಟ್ ಕೊಡೋಣ ಅಂಥೇಳಿ ಅತ್ಯಂತ ಮೂಲೆ ಉತ್ತರ ಕರ್ನಾಟಕದಿಂದ ಹಿಡಿದು ಅತ್ಯಂತ ದಕ್ಷಿಣ ಕರ್ನಾಟಕದವರೆಗೂ ಎಲ್ಲ ಕಡೆನೂ ನೋಡ್ಕೊಂಡು ಏನೇನೆಲ್ಲದು ಮಾಡಬೇಕೆಲ್ಲ ಮಾಡಿದ್ದಾರೆ. ಆದರೆ ಕೃಷಿ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಕೃಷಿ ಹೊಂಡಗಳಿಂದ ಕೆರೆಗಳು ತುಂಬಿಸೋದು, ಉತ್ತರ ಕರ್ನಾಟಕ ಕೆರೆಗಳು, ದಕ್ಷಿಣ ಕರ್ನಾಟಕದ ಕೆರೆಗಳು, ಬೆಂಗಳೂರಿನ ಚರಂಡಿ ನೀರು ತೆಗೆದು ಅದನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರಿಗೆ ಕೊಟ್ಟು ಜನಗಳನ್ನ ಹಾಳು ಮಾಡೋದು ಎಲ್ಲ ಮಾಡ್ಯಾರೆ. ಅದರಿಂದ ಸಿದ್ದರಾಮಯ್ಯ ಬುದ್ಧಿವಂತಿಕೆಯಿಂದ ಬಡ್ಜೆಟ್ ಮಾಡಿದ್ದಾರೆ. ಇದು ಎಲೆಕ್ಷನ್ ದೃಷ್ಟಿಯಿಂದ ಬಡ್ಜೆಟ್ ಆಗದೆ ಹೊರತು ಸಿದ್ದರಾಮಯ್ಯನ ಒರಿಜಿನಲ್ ಬಡ್ಜೆಟ್ ಅಂತ ನಾನು ಒಪ್ಪಕ್ಕೆ ತಯಾರೇ ಇಲ್ಲ. ಎಸ್ ಸರ್, ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ನರಸಿಂಹಮೂರ್ತಿ ಅವರು ಆವರೇಜ್ ಹೇಳಿದ್ದಾರೆ, ಪ್ರೊಫೆಸರ್ ಕೇಶವ್ ಅವರು ಗುಡ್ ಬಜೆಟ್ ಅನ್ನೋಂತಾನೆ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಅವ್ರ ಜೊತೆ ಮಾತಾಡಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.